ನಮಸ್ತೆ ಸ್ನೇಹಿತರೆ, ಇವತ್ತು ದಿನ 3ನೇ ದಿನ ನಾವು ಬಂದು ಕೃಷ್ಣೇಶ್ವರ ದೇವಾಲಯದ ಹತ್ರ ಇದೀವಿ. ದೇವಾಲಯದ ಒಳಗಡೆ ಮೊಬೈಲ್ ಬಿಡೋದಿಲ್ಲ. ನೋಡಿ ಸ್ನೇಹಿತರೆ, ಅದೇ ದೇವಾಲಯ ದರ್ಶನ ಮಾಡಿದೀವಿ. ನೆನ್ನೆ ತ್ರಿಯಂಬಕೇಶ್ವರದಿಂದ 225 ಕಿಲೋಮೀಟರ್ ಆಗುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಎಲ್ಲೋರ ಏನು ಗುಹೆಗಳಿದೆ ಅದೇ ಊರಿಗೆ ಸೇರ್ತದೆ. ಈ ದೇವಾಲಯ ಸಹ ಎಲ್ಲೋರ ಬೌಂಡ್ರಿ ಒಳಗೇನೆ ಸೇರಿದ ಸ್ನೇಹಿತರೆ. ಒಂದು 200-250 ಕಿಲೋಮೀಟರ್ ಬಂದಿದ್ದೀವಿ. ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕೃಷ್ಣೇಶ್ವರ ದೇವಾಲಯ. ಇದರ ಏನು ಇದಿದೆ, ಪುರಾಣ ಇತಿಹಾಸ ಇದೆ. ಏನಂತಂದ್ರೆ, ಒಂದು ಬ್ರಾಹ್ಮಣ ದಂಪತಿಗಳು ಗಂಡ ಹೆಂಡತಿ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಕ್ಕಳಾಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಹಿಳೆ ಏನಿರ್ತಾರೆ, ಬ್ರಾಹ್ಮಣ ಮಹಿಳೆ ಏನಿರ್ತಾರೆ, ಅವರ ತಂಗಿಯನ್ನೇ ಏನು ಇವ್ರಿಗೆ ಅವರ ಗಂಡನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಮಹಿಳೆ ಯಾರಿರ್ತಾರೆ ಅವರು ಕೃಷ್ಣೇಶ್ವರಿ ಅಂತ ಅವರ ಹೆಸರು. ಅವರು ಬಂದು ಪ್ರತಿದಿನ 108 ಶಿವಲಿಂಗಗಳನ್ನ ಏನು ಅದನ್ನ ಸಿದ್ಧಪಡಿಸಿ ಪೂಜೆ ಮಾಡಿ, ಅವರು ತುಂಬಾ ಶಿವಭಕ್ತಿ. ಅವರು ನೀರಿಗೆ ಬಿಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಅದೇ ಇದರಲ್ಲಿ ಅವ್ರಿಗೆ ಸಂತಾನ ಆಗುತ್ತೆ. ಅವ್ರ ಅಕ್ಕ ಏನಿರ್ತಾರೆ ಹೊಟ್ಟೆ ಉರಿ ಬಿದ್ಬಿಟ್ಟು ಆ ಮಗುನ ಸಾಯಿಸಿ ನೀರಿಗೆ ಬಿಟ್ಟಿರ್ತಾರೆ. ಇವ್ರು ಮನನೊಂದಿ ಮತ್ತೆ ಶಿವ ಪೂಜೆ ಪ್ರತಿದಿನ ಯಾವ ರೀತಿ ಮಾಡ್ತಾರೆ ಆ ತರ ಮಾಡಿದಾಗ ಶಿವ ಅವ್ರಿಗೆ ಒಲಿದು ಮತ್ತೆ ಮಗುನ ಜೀವಂತವಾಗಿ ತಂದು ಕೊಡ್ತಾರೆ. ಅವರ ಏನು ಅಕ್ಕ ಇರ್ತಾರೆ ಅವ್ರನ್ನು ಸಹ ಸಂಹಾರ ಮಾಡಕ್ ಮುಂದಾಗ್ತಾರೆ. ಅವರು ತಡೆದಿ ಬೇಡ ಅಂತೇಳಿ ಮತ್ತೆ ಅವ್ರು ಏನ್ ಬೇಕು ವರ ಅಂತ ಕೇಳಿದಾಗ ಕೃಷ್ಣೇಶ್ವರಿ ದೇವಿ ಅವರಿಗೆ, ನೋಡಿ ಇದರಲ್ಲಿ ಇಲ್ಲಿ ನೆಲೆ ನಿಲ್ಬೇಕು ನೀವು ನಮ್ಮ ಜೊತೆ. ಬಂದಂತ ಭಕ್ತಾದಿಗಳಿಗೆ ಯಾರಿಗೆಲ್ಲ ಅಪಮೃತ್ಯು ಆಗುತ್ತೆ ಮತ್ತೆ ಸಂತಾನ ಇರೋದಿಲ್ಲ ಅವ್ರಿಗೆ ನೀವು ಇಲ್ಲಿ ದರ್ಶನ ಮಾಡಿದಂಥವ್ರಿಗೆ ಸಂತಾನ ಆಗ್ಬೇಕು, ಅಪಮೃತ್ಯುವಿಂದ ಅವ್ರು ಪಾರಾಗ್ಬೇಕು ಅಂತೇಳಿ ಇಲ್ಲಿ ಶಿವಪ್ಪ ನೆಲೆನಿಸ್ತಾರೆ. ನೋಡಿ ಇವಾಗ ಏನ್ ನೋಡ್ತಾ ಇದ್ದೀರಾ ನೀವು ದೇವಸ್ಥಾನ, ಇದನ್ನ ಒಂದು 17ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜ್ ಅವರ ತಾತ ಇರ್ತಾರಲ್ವಾ, ಅವರು ಇದನ್ನ ನಿರ್ಮಿಸಿರ್ತಾರೆ. ಕೃಷ್ಣ ಏನು ಕೆಂಪು ಮಾರ್ಬಲ್ ಅಲ್ಲಿ ನಿರ್ಮಿಸಿದ್ದಾರೆ. ತುಂಬಾ ಒಳ್ಳೆ ಜಾಗ. ಎಲ್ಲೋರಾಗ ಬಂದಾಗ ನೀವು ಆರಾಮಾಗಿ ಬರ್ಬೋದು. ಎಲ್ಲಾ ರೀತಿಯಲ್ಲೂ ಬಸ್ ಫೆಸಿಲಿಟಿ ಇದೆ, ಮತ್ತೆ ಎಲ್ಲಾ ತರ ವೆಹಿಕಲ್ ಫೆಸಿಲಿಟಿ ಇದೆ. ಏನ್ ಮೈನ್ ರೋಡ್ ಹೈವೇಲಿ ಯಾವ ರೀತಿ ನಾವು ಓಡಾಡ್ತೀವಿ ಆ ರೀತಿನೇ ತುಂಬಾ ಹತ್ರದಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮ ಶಿವಾಯ. ಶಿವಾಯ ನಮ. ಆತ್ಮ ನಮಸ್ಕಾರ. ಪ್ರಸಾದದ ಮಳಿಗೆಗಳು 20 ರೂಪಾಯಿ ಪೂಜೆ ಸಾಮಾನು ತಟ್ಟೆ ಅಂತೆ. ಕೃಷ್ಣೇಶ್ವರ ದೇವಾಲಯದಲ್ಲಿ ಮೊಬೈಲ್ ಅಲೋಡ್ ಇಲ್ಲ, ಇಲ್ಲೇ ಆಚೆ ಇಟ್ಟೋಗ್ಬೇಕು. ಸ್ನೇಹಿತರೆ ನೋಡಿ, ಹಾವಿನ ಆಕಾರದಲ್ಲಿದೆ ನೋಡಿ. ಆಮೆ ಮೇಲೆ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಸ್ತೆ ಸ್ನೇಹಿತರೆ, ನೀವೇಗೇನು ನೋಡ್ತಾ ಇದ್ದೀರಾ ಇದೇ ಕೃಷ್ಣೇಶ್ವರಿ ಕುಂಡ. ಏನು ಕೃಷ್ಣೇಶ್ವರಿ ದೇವಿ ಇದ್ದಾರೆ, ಅವರು ಪ್ರತಿದಿನ ಏನು ಶಿವಲಿಂಗ ಏನು ತಯಾರು ಮಾಡಿ ಇದೇ ನೀರಿಗೆ ಪ್ರತಿದಿನ ಬಿಡ್ತಾ ಇದ್ದಿದ್ದು. ಇದೇ ಜಾಗದಲ್ಲೇನೆ ಶಿವ ಅವರಿಗೆ ದರ್ಶನ ಕೊಟ್ಟು ಅವ್ರೇನು ಸತ್ತಿರ್ತಾರೆ ಅವ್ರ ಮಗು, ಅದನ್ನು ಸಹ ಜೀವಂತವಾಗಿ ಇಲ್ಲೇ ಉತ್ಪತ್ತಿ ಮಾಡಿ ಕೊಟ್ಟಿರೋದು. ಇಲ್ಲಿಂದ ಬಂದಾಗೆಲ್ಲ ಈ ಕಲ್ಯಾಣಿನ ಬಂದು ನೋಡ್ಕೊಂಡು ದರ್ಶನ ಪಡ್ಕೊಂಡು ಹೋಗಿ. ನೋಡಿ, ಇದೇ ಪವಿತ್ರವಾದ ಸ್ಥಳ. ಸುತ್ತ 8 ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಸುತ್ತ ಕಲ್ಯಾಣಿ ಸುತ್ತ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೋಡಿ.